ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳು ಯಾವ ಮನೆಯಲ್ಲಿ ಕುಳಿತುಕೊಂಡ್ರೆ ಬೆಸ್ಟ್ ಮತ್ತು ವರ್ಸ್ಟ್ ಪರ್ಫಾರ್ಮೆನ್ಸ್ ಗಳನ್ನ ಕೊಡ್ತವೆ ಅಂತ ನೋಡಿದ್ವಿ. ಆದ್ರೆ ಇವತ್ತು ರಾಹು ಮತ್ತು ಕೇತುಗಳು ಯಾವ ರಾಶಿಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಬೆಸ್ಟ್ ಮತ್ತು ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇದೆಲ್ಲದನ್ನು ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಇವುಗಳು ಬೆಸ್ಟ್ ಮತ್ತು ವರ್ಸ್ಟ್ ರಿಸಲ್ಟ್ ಗಳನ್ನ ರಾಶಿಗೆ ಪ್ರಮುಖವಾಗಿ ಕೊಡ್ತವೆ ಮನೆಗಳಿಗಿನ್ನ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕ್ಲಿಯರ್. ಸಾಕಷ್ಟು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಜ್ಯೋತಿಷ ಸ್ಕಾಲರ್ಸ್ಗಳು ರಾಹು ಮತ್ತು ಕೇತುಗಳು ಶ್ಯಾಡೋ ಗ್ರಹ ಅಂದ್ರೆ ಛಾಯಾಗ್ರಹಗಳಾಗಿರೋದ್ರಿಂದ ತಮ್ಮದೇ ಆದಂತಹ ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಬೃಹತ್ ಪಾರಶರ ಹೋರಶಾಸ್ತ್ರದ ಚಾಪ್ಟರ್ 47ರಲ್ಲಿ ಋಷಿ ಪಾರಶರರು ಏನಂತ ಬರೀತಾರೆ ಅಂತ ಹೇಳಿದ್ರೆ, ರಾಹುವಿನ ಸ್ವ ರಾಶಿ ಬಂದ್ಬಿಟ್ಟು ಕುಂಭ ಮತ್ತು ಕೇತುವಿನ ಸ್ವರಾಶಿ ಬಂದ್ಬಿಟ್ಟು ವೃಶ್ಚಿಕ, ರಾಹುವಿನ ಮೂಲ ತ್ರಿಕೋಣ ಬಂದು ಮಿಥುನ, ಕೇತುವಿನ ಮೂಲ ತ್ರಿಕೋಣ ಬಂದು ಧನು, ಮತ್ತೆ ರಾಹುವಿನ ಉಚ್ಚ ರಾಶಿ ಬಂದ್ಬಿಟ್ಟು ವೃಷಭ, ಕೇತುವಿನ ಉಚ್ಚ ರಾಶಿ ಬಂದ್ಬಿಟ್ಟು ವೃಶ್ಚಿಕ ಅನ್ನುವಂತ ಮಾತುಗಳನ್ನ ಆಡ್ತಾರೆ. ಮಿತ್ರರೇ, ಈಗ ನಾನ್ ನಿಮ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ರಾಹು ಎಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾನೆ, ಕೇತು ಎಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾನೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್. ರಾಹು ಮರ್ಕ್ಯೂರಿಯಲ್ ಸೈನ್ಸ್ ಅಂತ ಹೇಳಿದ್ರೆ ಬುಧನ ಸೈನ್ ಗಳಾದಂತಹ ಮಿಥುನ ಮತ್ತು ಕನ್ಯಾದಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾನೆ, ಫಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ. ಯಾಕೆ ಅಂತ ಹೇಳಿದ್ರೆ ಈ ಎರಡೂ ಕೂಡ ಮರ್ಕ್ಯೂರಿ ಐಡಿಯಾಲಜಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಸೈನ್ಸ್ ಗಳಾಗಿರ್ತವೆ. ಮಿಥುನ ಬಂದು ಕಮ್ಯುನಿಕೇಶನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ರಾಹುವಿನಷ್ಟು ಚೆನ್ನಾಗಿ ಡಿಪ್ಲೊಮೆಟಿಕ್ ಆಗಿ ಯಾರು ಮಾತಾಡೋದಕ್ಕೆ ಸಾಧ್ಯ ಮತ್ತು ಯಾರು ತಲೆ ಓಡಿಸೋದಕ್ಕೆ ಸಾಧ್ಯ. ಇನ್ನ ಕನ್ಯಾ ಏನ್ ರೆಪ್ರೆಸೆಂಟ್ ಮಾಡ್ತಾನೆ, ಕನ್ಯಾ ಐಡಿಯಾಕ್ನ ರೆಪ್ರೆಸೆಂಟ್ ಮಾಡ್ತಾನೆ, ಡೆಪ್ಟ್ಸ್, ಡಿಸೀಸಸ್, ಎನಿಮಿಗಳನ್ನ, ಲಿಟಿಗೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ನೀವು ಯಾವುದೇ ಫೈಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ರಾಹು ತರ ಶಾರ್ಟ್ ಕಟ್ ಮಾಡೋರ್ನ ಇಟ್ಕೊಂಡೋಯ್ತು ಅಂತ ಹೇಳಿದ್ರೆ ಆ ಫೈಟ್ ಅನ್ನ ಈಸಿಯಾಗಿ ಗೆಲ್ಬಹುದು. ಸೊ ಈ ರೀತಿಯಾಗಿ ಮರ್ಕ್ಯೂರಿಯಲ್ ಸೈನ್ ಗಳಲ್ಲಿ ರಾಹು ದಿ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾನೆ. ಅದು ಬಿಟ್ರೆ ರಾಹುವಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ವೃಷಭದಲ್ಲಿ ರಾಹು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ವೃಷಭ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸೈನ್ ಆಗಿರೋದ್ರಿಂದ ರಾಹು ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯಾದಂತಹ ಶಾರ್ಟ್ ಕಟ್ ಗಳನ್ನ ತೋರಿಸ್ಕೊಡ್ತಾನೆ. ಮತ್ತು ಅದು ಅಲ್ಲದೆ ಮೆಟೀರಿಯಲ್ ಐಟಮ್ ಗಳಂತ ಹೇಳಿದ್ರೆ ರಾಹುಗಳಿಗೆ ಬಹಳ ಇಷ್ಟ. ರಾಹು ಸ್ಪಿರಿಚುವಲ್ ಪ್ಲಾನೆಟ್ ಅಲ್ಲ, ಮೆಟೀರಿಯಲ್ ಪ್ಲಾನೆಟ್ ಆಗಿರೋದ್ರಿಂದ. ಅದು ಬಿಟ್ರೆ ರಾಹು ಕುಂಭದಲ್ಲೂ ಕೂಡ ಒಂದು ರೇಂಜ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಕುಂಭ ಬಂದು ಲಾಭಸ್ಥಾನ, ನ್ಯಾಚುರಲ್ ಜೋಡಿಯಾಕ್ ಅಲ್ಲಿ 11ನೇ ಮನೆಗೆ ಬರ್ತಲ್ಲ, ಲಾಭಸ್ಥಾನ ಆಗಿರೋದ್ರಿಂದ ಅದು ಹಣಕಾಸಿಗೆ ಸಂಬಂಧಪಟ್ಟಿರೋದು. ಮತ್ತು ಸೋಷಿಯಲ್ ಸರ್ಕಲ್ ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಸೊ ರಾಹುಗೆ ಈ ತರ ಸೋಷಿಯಲ್ ಸರ್ಕಲ್ ಹೋಗೋದು, ಜನರ ಹತ್ರ ಬೆರೆಯೋದು, ಅವ್ರ ಜನರ ಮುಂದೆ ತನ್ನ ಡಾಮಿನೇಷನ್ ಅನ್ನು ತೋರಿಸ್ಕೊಳ್ಳೋದು, ಶೋ ಆಫ್ ಮಾಡೋದು, ಇದೆಲ್ಲ ಇಷ್ಟ ಆಗಿರೋದ್ರಿಂದ ರಾಹು ಇಲ್ಲಿ ಪರ್ಫಾರ್ಮೆನ್ಸ್ ಸೆಕೆಂಡ್ ಬೆಸ್ಟ್ ಮಾಡ್ತಾನೆ ಮರ್ಕ್ಯೂರಿಯಲ್ ಸೈನ್ ಬಿಟ್ಟಾದ್ಮೇಲೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಏರಿ ಸೈನ್ಸ್, ವಾಯು ತತ್ವ ಮತ್ತು ಭೂತತ್ವ, ಅರ್ಥಿ ಸೈನ್ಸ್ ಅಂತ ಏನ್ ಕರಿತೀವಿ ನಾವು, ಅಲ್ಲಿ ರಾಹು ಒಂದು ಮಟ್ಟಿಗಿನ ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ಕೊಡ್ತಾನೆ. ಕ್ಲಿಯರ್. ಇನ್ನ ರಾಹುವಿನ ವರ್ಸ್ಟ್ ಪರ್ಫಾರ್ಮೆನ್ಸ್ ಎಲ್ಲಿ ಅಂತ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇ ವರ್ಸ್ಟ್ ಪರ್ಫಾರ್ಮೆನ್ಸ್ ರಾಹು ಧನುರ್ ರಾಶಿಯಲ್ಲಿ ಕೊಡ್ತಾ ಹೋಗ್ತಾನೆ. ಅಗ್ನಿ ರಾಶಿಗಳಲ್ಲಿ 3 ಇದಾವೆ, ಮೇಷ, ಸಿಂಹ ಮತ್ತು ಧನು. ಇಲ್ಲಿ ಮೇಷವನ್ನ ಸ್ವಲ್ಪ ಸೈಡಿಗೆ ಇಡೋಣ. ಸಿಂಹ ಮತ್ತು ಧನುನ ಎರಡು ರೆಪ್ರೆಸೆಂಟ್ ಮಾಡೋ ಪ್ಲಾನೆಟ್ ಗಳು ಯಾವುದು ಅಂತ ಹೇಳಿದ್ರೆ ಸೂರ್ಯ ಮತ್ತು ಗುರು. ಅದರಲ್ಲೂ ಧನುನಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ರಾಹುದಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಧನು ಬಂದು ನ್ಯಾಯ, ನಿಯತ್ತು, ಧರ್ಮವನ್ನ ರೆಪ್ರೆಸೆಂಟ್ ಮಾಡೋ ರಾಶಿ. ರಾಹುಗೆ ಹೇಳಿ ಕೇಳಿ ನ್ಯಾಯ, ನಿಯತ್ತು, ಧರ್ಮ ಏನು ಇಷ್ಟ ಆಗೋದಿಲ್ಲ, ಮೊದಲೇ ಶಾರ್ಟ್ ಕಟ್ಟಿನ ಒಂದು ಪ್ಲಾನೆಟ್ ಆಗಿರೋದ್ರಿಂದ ಇಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ. ಆದ್ರೆ ಸಿಂಹದಲ್ಲಿ ಈಗೋ ಗೇಮ್ ಆಗ್ಬಿಡುತ್ತೆ. ರಾಹು ಎಲ್ಲದನ್ನು ಈಗೋ ಮೇಲೆ ಹೇಳ್ಕೊಳ್ಳೋದ್ರಿಂದ, ಮತ್ತು ಅದು ಅಲ್ಲದೆ ಸಿಂಹನು ಕೂಡ ತಕ್ಕ ಮಟ್ಟಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಿಂಹಾಸನವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲೂ ಕೂಡ ಸೂರ್ಯ ತಕ್ಕ ಮಟ್ಟಿಗೆ ಧರ್ಮವನ್ನ ಕೂಡ ರೆಪ್ರೆಸೆಂಟ್ ಮಾಡೋ ಗ್ರಹ ಆಗಿರೋದ್ರಿಂದ ರಾಹು ಇಲ್ಲೂ ಕೂಡ ಅಷ್ಟು ಸರಿಯಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಇನ್ನ ವಾಟರಿ ಸೈನ್ ಗಳ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಕರ್ಕಾಟಕ, ವೃಶ್ಚಿಕ ಮತ್ತು ಧನಸ್ಸಲ್ಲಿ, ಇಲ್ಲಿ ಕರ್ಕಾಟಕದಲ್ಲಿ ಒಂದು ಮಟ್ಟಿಗಿನ ಓಕೆ ಅನ್ನುವಂತಹ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ವೃಶ್ಚಿಕದಲ್ಲಿ ಮತ್ತು ಮೀನದಲ್ಲಿ ಅಂತಹ ಪರ್ಫಾರ್ಮೆನ್ಸ್ ಇರೋದಿಲ್ಲ ರಾಹುದು. ಯಾಕೆ ಅಂತ ಹೇಳಿದ್ರೆ ಕರ್ಕಾಟಕದಲ್ಲಿ ಬೆಸ್ಟ್ ಏನು ಪರ್ಫಾರ್ಮ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಹೌಸ್ ಆಫ್ ಮಾಸಸ್ಸಿನ ಒಂದು ರಾಶಿಯಾಗಿದೆ. ಸೊ ರಾಹುಗೆ ಮಾಸಸ್ ಜೊತೆ ನೇಮು ಫೇಮು ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಇಷ್ಟ ಇರೋದ್ರಿಂದ ಕರ್ಕಾಟಕದಲ್ಲಿ ಒಂದು ರೇಂಜ್ಗೆ ರಾಹುವಿನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರ್ತಾರೆ. ಇದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾಕೆ ರಾಶಿ ಬಹಳ ಇಂಪಾರ್ಟೆಂಟ್ ಅನ್ಬಿಟ್ಟು. ಈಗ ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆಯಲ್ಲ, ಇದು ನನಗೆ ಬಹಳ ಪರಿಚಯ ಇರೋರ ಒಂದು ಚಾರ್ಟ್. ಇವರ ಲಗ್ನದಲ್ಲಿ ರಾಹು ಕುಳಿತಿದ್ದಾನೆ, ಅದು ಧನಸ್ಸಲ್ಲಿ ಕುಳಿತಿದ್ದಾನೆ, ಮತ್ತು ಲಗ್ನಾಧಿಪತಿಯಾದಂತಹ ಗುರುವೇ ಈ ರಾಹುವನ್ನ ನೋಡ್ತಾ ಇದ್ದಾನೆ. ಮ್ಯಾಲಿಫಿಕ್ ಆಸ್ಪೆಕ್ಟ್ ಯಾವುದನ್ನು ರಾಹು ಮೇಲಿಲ್ಲ. ಸೊ ಫಸ್ಟ್ ಲುಕ್ ಯಾರಾದ್ರೂ ನೋಡ್ತು ಅಂತ ಹೇಳಿದ್ರೆ ರಾಹು ಕೇಂದ್ರ ತ್ರಿಕೋಣಗಳಲ್ಲಿ ಕುಳಿತುಕೊಂಡು ಆ ಅಧಿಪತಿಗಳು ನೋಡ್ತು ಅಂತ ಹೇಳಿದ್ರೆ ಅದು ರಾಜಯೋಗ ಈಕ್ವಲ್ ಅನ್ಕೋತಾರೆ. ಬಟ್ ಈ ವ್ಯಕ್ತಿ ರಾಹುವಿನ ದಶೆಯಲ್ಲಿ ತನ್ನ ಜೀವನದ ವರ್ಸ್ಟ್ ಅನ್ನ ನೋಡ್ತಾನೆ. ಈ ವ್ಯಕ್ತಿಯ 7ನೇ ಮನೆ ಮತ್ತು 7ನೇ ಮನೆ ಅಧಿಪತಿ ಮತ್ತು ಶುಕ್ರನ ಒಂದು ಕಥೆಗಳನ್ನ ನೋಡ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಈ ವ್ಯಕ್ತಿಯ ಒಂದು ವೈವಾಹಿಕ ಜೀವನ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲಾ ವರ್ಸ್ಟ್ ರಿಸಲ್ಟ್ ರಾಹುವಿನಲ್ಲೇ ಆ ದಶೆಯಲ್ಲೇ ಆ ವ್ಯಕ್ತಿಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ರಾಹು
ಈ ರೀತಿ ಒಂದು ರಾಶಿ ಪ್ಲೇಸ್ಮೆಂಟ್ ಬಹಳ ಬಹಳ ಮುಖ್ಯ ಆಗುತ್ತೆ. ಇದ್ರ ನಾವಿನ್ನ ಕೇತುವಿನ ಬೆಸ್ಟ್ ಪ್ಲೇಸ್ಮೆಂಟ್ ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮೊದಲನೇ ಬೆಸ್ಟ್ ಪ್ಲೇಸ್ಮೆಂಟ್ಸ್ ಗಳು ಗುರುವಿನ ಸೈನ್ ಗಳಾಗಿರ್ತವೆ. ಅದರಲ್ಲಿ ಧನು ಮತ್ತು ಮೀನ, ಅದರಲ್ಲಿ ಮೀನದಲ್ಲಂತೂ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಮೀನ ಮೋಕ್ಷ ರಾಶಿಯಾಗಿರುತ್ತೆ. ಸೊ ಅಲ್ಲಿ ಕೇತು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾನೆ. ಅದು ಬಿಟ್ರೆ ಧನಸ್ಸಲ್ಲೂ ಕೂಡ ಕೇತು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಹೋಗ್ತಾನೆ. ಅದನ್ನ ಹೊರತುಪಡಿಸಿದ್ರೆ ಕೇತು ವೃಶ್ಚಿಕದಲ್ಲೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ವೃಶ್ಚಿಕ ಕೂಡ ಮೋಕ್ಷ ತ್ರಿಕೋಣದಲ್ಲಿ ಎರಡನೆಯ ಒಂದು ಸೈನ್ ಆಗಿರುತ್ತೆ. ಆದ್ರಿಂದ ಇನ್ನ ರಾಹುವಿನ ವರ್ಸ್ಟ್ ಪರ್ಫಾರ್ಮೆನ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ರಾಹುವಿನ ವರ್ಸ್ಟ್ ಪರ್ಫಾರ್ಮೆನ್ಸ್ ಶುಕ್ರನ ರಾಶಿಗಳಲ್ಲಿ ಇರ್ತದೆ. ರಾಹು ಬಂದು ಮೋಕ್ಷದ ಒಂದು ಪ್ಲಾನೆಟ್ ಆಗಿರೋದ್ರಿಂದ ಎರಡನೇ ರಾಶಿಯಾದಂತಹ ವೃಷಭದಲ್ಲಿ ಆತನಿಗೆ ಏನ್ ಕೆಲಸ, ಫ್ಯಾಮಿಲಿಯನ್ನ ಇಟ್ಕೊಂಡು. ಅದಕ್ಕಿಂತ ವರ್ಸ್ಟ್ ಅಂತ ಹೇಳಿದ್ರೆ ತುಲಾ ಬಂದು ಮ್ಯಾರೇಜ್ ಅನ್ನ, ಇಂಟಿಮೆಸಿಯನ್ನ ರೆಪ್ರೆಸೆಂಟ್ ಮಾಡುವಂತದ್ದು, ಪಬ್ಲಿಕ್ ರಿಲೇಷನ್ ರೆಪ್ರೆಸೆಂಟ್ ಮಾಡುವಂತದ್ದು. ಅಲ್ಲಿ ಏನ್ ಕೆಲಸ ಕೇತುವಿಗೆ ಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ ಮೀನ, ಯಾರು ಇಲ್ಲದೆ ಇರೋ ಜಾಗ, ತನ್ನ ಮೆಡಿಟೇಷನ್ ಏನಿದೆ, ಸಾಧನೆ ಇದೆ, ಆತ್ಮಜ್ಞಾನ ಕಡೆ ಹೋಗೋದು. ಸೊ ಶುಕ್ರನದ್ದು ಫಸ್ಟ್ ವರ್ಸ್ಟ್ ಪರ್ಫಾರ್ಮೆನ್ಸ್ ರಾಶಿಗಳು. ಇನ್ನು ಎರಡನೆಯದ್ದು ಬುಧನದ್ದು ಎರಡೂನು ಒಂದು ಬಿಸ್ನೆಸ್. ಮಿಥುನದಲ್ಲಿ ಯಾವ ಬಿಸ್ನೆಸ್ ನ ಕೇತು ತಾನೇ ಮಾಡಕ್ ಸಾಧ್ಯ, ಒಬ್ಬ ಸನ್ಯಾಸಿ ಯಾವ ಬಿಸ್ನೆಸ್ ನ ಮಾಡ್ತಾನೆ. ಇನ್ನ ಕನ್ಯಾದಲ್ಲಿ ಫೈಟಿಂಗು, ಸನ್ಯಾಸಿಗೆ ಫೈಟಿಂಗ್ ಅಂತೂ ಬೇಕಾಗೇ ಇಲ್ಲ, ಋಣಗಳೆಲ್ಲ ಕಳ್ಕೊಂಡಿರ್ತಾನೆ, ಡೆಪ್ಟ್ಸ್ ಡಿಸೀಸ್ ರಾಶಿಯಿಂದ ಏನು ಆಗ್ಬೇಕಾಗಿಲ್ಲ. ಸೊ ಸೆಕೆಂಡ್ ವರ್ಸ್ಟ್ ಯಾವುದು ಅಂತ ಹೇಳಿದ್ರೆ ಮರ್ಕ್ಯೂರಿಯಲ್ ಸೈನ್ ಗಳಾಗಿರ್ತವೆ. ಇನ್ನ ಅದ್ ಬಿಟ್ರೆ ಚಂದ್ರನ ಒಂದು ರಾಶಿ ಮತ್ತು ಸೂರ್ಯನ ಒಂದು ರಾಶಿಯಲ್ಲೂ ಕೂಡ ಕೇತು ತಕ್ಕ ಮಟ್ಟಿಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾನೆ. ಮಿತ್ರರೇ, ಇದಿಷ್ಟುನು ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ರಾಶಿಯಲ್ಲಿ ಅವುಗಳ ರಿಸಲ್ಟ್ ಹೇಗಾಗಿರುತ್ತೆ ಅನ್ನುವಂಥದ್ದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.